ಫುಟ್ಪಾತ್ ಮೇಲೆಲ್ಲ ಅಂಗಡಿ ಹಾಕ್ಯಂತಾರೆ. ಅಂಗಡಿಯಿಂದ ರೋಡ್ ಮೇಲೆ ಇದ್ದಾರೆ, ಯಾರು ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ. ಈಗ ಇದನ್ನು ಮಾರಾಟ ಮಾಡೋದ್ರಿಂದ ನಮ್ಮ ಪೌರ ಕಾರ್ಮಿಕರಿಗೆ ಕೂಡ ಎಕ್ಸ್ಟ್ರಾ ಅಂದರೆ ಒಬ್ಬ ಪೌರ ಕಾರ್ಮಿಕಿಗೆ ಒಂದು ತಿಂಗಳು ಎಷ್ಟು ಸಿಗುತ್ತೆ? ಸುಮಾರು 1,000ರಿಂದ 1,500 ಮಿನಿಮಮ್ ಸಿಗುತ್ತೆ. ಎಕ್ಸ್ಟ್ರಾ ಅಮೌಂಟ್ ಅದು ಅವ್ರು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರೆ ಸರ್. ಇಲ್ಲ ಹೆಂಗ್ ಮಾಡ್ತಾರೆ ಮತ್ತೆ? 1,000 ಅರ್ಜಿ ಬರ್ಕಟ್ಟಿದೆ ಅಂತ ಹೇಳ್ತಾ ಇದಾರಲ್ಲ, ಅದನ್ನೆಲ್ಲ ಕುತ್ಕೊಂಡಿದ್ದೀವಿ. ಚಿಕ್ಕಬಳ್ಳಾಪುರ ನಗರಸಭೆಗೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರವರು ಗುರುವಾರ ಸಂಜೆ ಹಠಾತ್ ಆಗಿ ಭೇಟಿ ನೀಡಿ ನಗರಸಭೆ ಅಧಿಕಾರಿಗಳಿಗೆ ಶಾಕ್ ನೀಡಿದರು. ಸರ್ಕಾರದ ಈ ಖಾತೆ ಆಂದೋಲನ ಯಶಸ್ವಿಯಾಗಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಲು ಬಂದಿದ್ದ ಜಿಲ್ಲಾಧಿಕಾರಿ ಅವರಿಗೆ ನಗರಸಭೆಯಲ್ಲಿನ ಖಾತೆ ಬದಲಾವಣೆಗೆ ಅರ್ಜಿ ಸಲ್ಲಿಸುವವರಿಂದ ಸಾಕಷ್ಟು ದೂರುಗಳು ಸಹ ಬಂದಿದ್ವು. ಈ ಹಿನ್ನೆಲೆಯಲ್ಲಿ ಎಲ್ಲಿ ಏನು ಲೋಪ ಆಗ್ತಾ ಇದೆ, ಅದು ಎ ಖಾತೆ ಇರಲಿ ಬಿ ಖಾತೆ ಇರಲಿ, ಯಾಕೆ ಖಾತೆ ಬದಲಾವಣೆ ವಿಳಂಬವಾಗ್ತಾ ಇದೆ ಅಂತ ಅಧಿಕಾರಿಗಳಿಂದಲೇ ಸಮಸ್ಯೆ ಬಗ್ಗೆ ಖುದ್ದಾಗಿ ತಿಳಿಯೋ ಪ್ರಯತ್ನ ಮಾಡಿದ್ರು. ಇನ್ನು ವಾರ್ಡುವಾರು ಖಾತೆಗಳ ಅರ್ಜಿಗಳನ್ನು ವಿಭಜಿಸಿ ದಾಖಲೆಗಳ ಪರಿಶೀಲನೆ ನಡೆಸಿ ಖಾತೆ ಪ್ರಕ್ರಿಯೆಗೆ ವೇಗ ನೀಡುವಂತೆ ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇನ್ನು ಈ ತಿಂಗಳ ಅಂತ್ಯದೊಳಗೆ ಎಲ್ಲ ಅರ್ಜಿಗಳನ್ನ ವಿಲೇಗೊಳಿಸುವಂತೆ ಖಡಕ್ ಎಚ್ಚರಿಕೆ ನೀಡಿದರು. ಚಿಕ್ಕಬಳ್ಳಾಪುರ ನಗರಸಭೆಗೆ ಏನು ಈ ಖಾತಾ ಆಂದೋಲನ ಅಂತಕ್ಕಂಥ ಆಂದೋಲನವನ್ನು ರಾಜ್ಯ ಸರ್ಕಾರ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ಈ ಖಾತಾ ಆಂದೋಲನವನ್ನು ನಡೆಸಬೇಕು. ಹಾಗಾಗಿ ಈ ಆಸ್ತಿ ತಂತ್ರಾಂಶವನ್ನು ರೂಪಿಸಿದೆ. ಈ ಆಸ್ತಿ ತಂತ್ರಾಂಶದೊಳಗಡೆ ಎ ಖಾತಾ ಮತ್ತು ಬಿ ಖಾತಾ ಇವೆರಡೂ ಕೂಡ ಬರ್ತವೆ. ಈಗ ಬಿ ಖಾತಾಕ್ಕೆ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿ ಬಿ ಖಾತಾವನ್ನು ಕೊಡಬೇಕು ಜನರಿಗೆ ಅಂತೇಳ್ಬಿಟ್ಟು ಸೂಚನೆಯನ್ನು ಕೊಟ್ಟಿತ್ತು. ಹಾಗಾಗಿ ಹಿಂದೆನೂ ಸಹ ನಾವು ಬಿ ಖಾತಾವನ್ನು ನೀಡಿದ್ದೀವಿ. ಹಿಂದೆನೂ ಕೂಡ ಅದರಲ್ಲಿ ಫೆಬ್ರವರಿ 18ನೇ ತಾರೀಕಿಗೆ 2025 ಫೆಬ್ರವರಿ 18ನೇ ತಾರೀಕಿಗೆ ಎ ಖಾತಾ ಚಿಕ್ಕಬಳ್ಳಾಪುರ ನಗರಸಭೆ ಸಂಬಂಧಪಟ್ಟಂಗೆ 6,923 ಖಾತೆಗಳಾಗಿದ್ದವು. ಬಿ ಖಾತಾ 1,218 ಬಿ ಖಾತೆಗಳಾಗಿತ್ತು. ಇವತ್ತಿನ ಡೇಟಿಗೆ ಎ ಖಾತಾಗಳು 7,697 ಆಗಿದೆ, ಬಿ ಖಾತಾ 2,120 ಆಗಿದೆ. ಅಂದರೆ ಬಿ ಖಾತಾ ಆಗಿರೋದು 902 ಜನರಿಗೆ ಮಾತ್ರ ಬಿ ಖಾತಾವನ್ನು ಈಗ ಆಗಿದೆ. ಎ ಖಾತಾ 774 ಎ ಖಾತಾ ಆಗಿದೆ. ಸೊ ಹಾಗಾಗಿ ನಾನು 11ನೇ ತಾರೀಕು ಕೂಡ ಜುಲೈ 11ನೇ ತಾರೀಕು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳದ್ದು ಒಂದು ಮೀಟಿಂಗನ್ನು ಮಾಡಿ ಬಿ ಖಾತಾ ಆಂದೋಲನಕ್ಕೆ ಚುರುಕನ್ನು ಮುಟ್ಟಿಸ್ಬೇಕು. ಈ ತಿಂಗಳು ಒಂದು ತಿಂಗಳು ಮಾತ್ರ ಕಾಲಾವಕಾಶ ಇರ್ತಕ್ಕಂಥದ್ದು. ಈ ತಿಂಗಳೊಳಗಾಗಿ ಜುಲೈ ತಿಂಗಳೊಳಗಾಗಿ ಇದನ್ನು ಮುಗಿಸ್ಲೇಬೇಕು ಅಂತಕ್ಕಂಥದ್ದನ್ನು ಗುರಿಯನ್ನು ನಾವು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಗರಸಭೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲಗಳಿತ್ತು. ಏನು ಗೊಂದಲ ಅಂದರೆ ಜನ ಫಿಸಿಕಲಿ ಅಪ್ಲೈ ಮಾಡಿದ್ದಾರೆ, ಬಟ್ ಆ ಫೈಲ್ಗಳೇ ರೆಸಿಪ್ಟನ್ನು ಕೊಟ್ಟಿದ್ದಾರೆ. ಯಾವುದಾದ್ರು ಪಿಂಕ್ ಕಲರು ರೆಸಿಪ್ಟ್ಗಳನ್ನು ಕೊಟ್ಟು ಇಶ್ಯೂ ಮಾಡಿರೋಂಥದ್ದು, ಅದನ್ನು ಕೊಟ್ಟು ಇಲ್ಲಿ ಅರ್ಜಿ ಕೊಟ್ಟೋಗಿದ್ದಾರೆ. ಆದರೆ ಅರ್ಜಿ ಮೇಲೆ ಕ್ರಮನೇ ಆಗ್ತಾ ಇಲ್ಲ, ಇದು ನಮಗೆ ಬಿ ಖಾತೆನೇ ಕೊಡ್ತಾ ಇಲ್ಲ ಎಂಬತಕ್ಕಂಥ ಕಂಪ್ಲೇಂಟ್ ಇಲ್ಲಿ ಮೇಜರ್ ಆಗಿತ್ತು. ಹಾಗಾಗಿ ನಾನು ಈ ರಿವ್ಯೂ ಮೀಟಿಂಗ್ ಆದಾಗ ಒಂದು ಡೈರೆಕ್ಷನನ್ನು ಕಮಿಷನರ್ಗೆ ಏನು ಕೊಟ್ಟಿದ್ದೆ ಅಂದರೆ, ನೀವು ಎಷ್ಟು ಅರ್ಜಿಗಳು ಬಂದಿದ್ದಾವೆ ಅವೆಲ್ಲವನ್ನು ಕೂಡ ಸಕಾಲದಲ್ಲಿ ನೀವು ತೊಗೊಳ್ಬೇಕಾಗತ್ತೆ. ಸಕಾಲದೊಳಗಡೆ ಎಂಟ್ರಿ ಮಾಡ್ಕೊಬೇಕು. ಮತ್ತು ಯಾವುದೇ ಅರ್ಜಿಯನ್ನು ನೀವು ಫಿಸಿಕಲಿ ಪುಟಪ್ ಮಾಡಬಾರ್ದು ಫೈಲಲ್ಲಿ, ಮತ್ತು ಅದಕ್ಕೆ ಅನುಮೋದನೆಯನ್ನು ಫಿಸಿಕಲಿ ಕೊಡಬಾರ್ದು. ಯಾವುದನ್ನೇ ಮಾಡಿದರೂ ಕೂಡ ನೀವು ಆನ್ಲೈನಲ್ಲೇ ಎಂಟ್ರಿ ಕೊಡಬೇಕು ಅಂತೇಳಿ ಹೇಳಿದ್ದು. ಅದಕ್ಕೋಸ್ಕರ ನಮಗೆ ಮೊದಲು ಲೆಕ್ಕ ಸಿಗಬೇಕು ಎಷ್ಟು ಬಂದಿದೆ ಅಂತೇಳಿ. ಆ ಒಂದು ಉದ್ದೇಶದಿಂದ ಇಲ್ಲಿ ಏನು ವಾರ್ಡ್ಗಳು ಬರ್ತವೆ ಎಲ್ಲ ವಾರ್ಡಿಗೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ರಿಜಿಸ್ಟ್ರನ್ನು ಮೇಂಟೈನ್ ಮಾಡಿ ಬಂದಂಥ ಅರ್ಜಿಗಳನ್ನು ಯಾರು ಮಾಲೀಕ ಇರ್ತಾನೆ ಒಂದು ಹೆಸರು ಬರ್ಕೊಳ್ಳಿ, ಮತ್ತು ಒಂದು ಅರ್ಜಿ ಏನು ಫಿಸಿಕಲ್ ಕಾಪಿ ಬಂದಾಗ ಅದನ್ನು ವೆರಿಫೈ ಮಾಡಿರಿ. ಪ್ರಮುಖವಾಗಿ ಅದರಲ್ಲಿ ಏನು ಬೇಕು, ಒಂದು ಬಿ ಖಾತಾ ಮಾಡಲಿಕ್ಕೆ ಒಂದು ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ಜೊತೆಯಲ್ಲಿ ಅವನ ಆಸ್ತಿಗೆ ಸಂಬಂಧಪಟ್ಟಂಥ ಒಂದು ರಿಜಿಸ್ಟರ್ಡ್ ಸೇಲ್ ಡೀಡ್ ಕಾಪಿ ಇರುತ್ತೆ. ಹಾಗೆಯೇ ಆ ವರ್ಷ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ರೆಸಿಪ್ಟು ಅದರಲ್ಲಿ ಇರಬೇಕು. ಮತ್ತು ಯಾವ ದಿನಕ್ಕೆ ರಿಜಿಸ್ಟ್ರೇಷನ್ ಆಗಿರುತ್ತೆ, ರಿಜಿಸ್ಟರ್ಡ್ ಕಾಪಿ ಇರುತ್ತೆ, ಆ ಡೇಟಿನ ಹಿಂದಿನ ದಿನಕ್ಕೆ ತನಕ EC ಇರಬೇಕು. ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತು ಆ ಬಿಲ್ಡಿಂಗು ವೆಕೇಟ್ ಲ್ಯಾಂಡ್ ಇದ್ದರೆ ಖಾಲಿ ಜಾಗ, ಇಲ್ಲ ಬಿಲ್ಡಿಂಗ್ ಇದ್ದರೆ ಕಟ್ಟಡದ ಒಂದು ಜಾಗ, ಇದು ಇರಬೇಕು. ಇದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಫೈಲಲ್ಲಿ ನೀವು ನೋಡಿದಾಗ ಕರೆಕ್ಟಾಗಿ ಇತ್ತು ಅಂದರೆ ಅದನ್ನು ನೀವು ಇಮ್ಮಿಡಿಯೇಟಾಗಿ ಆಪ್ರೇಟರ್ ಕಡೆಯಿಂದ ಏನು ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡಿಸ್ಬೇಕು. ಬಿಲ್ ಕಲೆಕ್ಟರ್ಗಳು ವೆರಿಫೈ ಮಾಡಬೇಕು.
ಮತ್ತೊಂದು ಸಲ ರೆವೆನ್ಯೂ ಇನ್ಸ್ಪೆಕ್ಟರ್ಗಳು ಮತ್ತೊಂದು ಸಲ ಅದನ್ನೆಲ್ಲ ವೆರಿಫೈ ಮಾಡಬೇಕು. ಅಂದರೆ ಟ್ಯಾಕ್ಸನ್ನು ಮೆನ್ಷನ್ ಮಾಡಿರ್ತಕ್ಕಂಥದ್ದು, ಆಮೇಲೆ ಆ ಆಸ್ತಿಯ ಚೆಕ್ ಬಂದಿಗಳು ಎಲ್ಲ ಕರೆಕ್ಟಾಗಿ ಇದಾವೆ ಇಲ್ವ ಅಂತೇಳಿ ಪರಿಶೀಲನೆ ಮಾಡ್ತಕ್ಕಂಥದ್ದು, ಓನರ್ ಹೆಸರುಗಳು ಕರೆಕ್ಟಾಗಿ ಇದೆಯಲ್ಲ ಅಂತ ನೋಡೋವಂಥದ್ದು, ಆ ಓನರ್ ಹೆಸರಿನ ತಂದೆ ಹೆಸರು, ತಾಯಿ ಹೆಸರು, ಗಂಡನ ಹೆಸರು, ಹೆಂಡತಿ ಹೆಸರು ಅಥವಾ ಕೇರ್ ಆಫ್ ಅಡ್ರೆಸ್ಸು ಕರೆಕ್ಟಾಗಿ ಇದೆಯಲ್ವ ಅಂತ ನೋಡೋವಂಥದ್ದು, ಇದೆಲ್ಲದನ್ನು ಕೂಡ ನೋಡಿ ಕಮಿಷನರ್ ಹತ್ರ ಬಂದಾಗ ಏನಾಗುತ್ತೆ ಅಂದರೆ ಕಮಿಷನರ್ ಅವ್ರ ಲಾಗಿನ್ನಲ್ಲಿ ಅದಕ್ಕೆ ಅಪ್ರೂವಲನ್ನು ಕೊಟ್ಬಿಡ್ತಾರೆ. ಇನ್ನು ಇದೇ ವೇಳೆ ನಗರಸಭೆ ಶೌಚಾಲಯ ಸಾರ್ವಜನಿಕರಿಗೆ ಸೌಲಭ್ಯವನ್ನು ಒದಗಿಸ್ತಾ ಇಲ್ಲ ಅಂತ ಆರೋಪ ಕೇಳಿ ಬಂದಿದ್ದರಿಂದ ಅಲ್ಲಿಗೂ ಭೇಟಿ ನೀಡಿ ಸಾರ್ವಜನಿಕ ಶೌಚಾಲಯದಲ್ಲಿದ್ದಂತಹ ಸಮಸ್ಯೆಯನ್ನ ಬಗೆಹರಿಸಿ ತಕ್ಷಣ ಸೌಲಭ್ಯ ಒದಗಿಸಬೇಕು ಅಂತ ಸೂಚನೆ ನೀಡಿದ್ರು. ಎಸ್ಟಿಮೇಟ್ ಆಗಿ ಟೆಂಡರ್ ಕೂಡ ಆಗಿದೆ. ಇದು ಕಾಂಟ್ರಾಕ್ಟ್ ಮೈಂಟೈನ್ ಮಾಡೋದಿಲ್ಲ ಸರ್, ಪಬ್ಲಿಕ್ ಹೋಗೋದಿಲ್ಲ, ಕ್ಲೀನ್ ಮಾಡೋದಿಲ್ಲ ಸರ್. ಇದು ನಾನು ಅದು ಮೇಂಟೆನೆನ್ಸ್ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಈಗ ಒಂದು ವಾರ ಬಿಟ್ಟು ಸ್ಟಾರ್ಟ್ ಮಾಡ್ತೀರಾ? ಡೇಟು ಸರ್ ನೆಕ್ಸ್ಟ್ ಮಂಡೇ ಇಂದಾನೆ ಮಂಡೇ ಸರ್. ಒಂದು 10 days ಅಲ್ಲಿ ಆಯ್ತು, ಇದನ್ನ ನಾವು ಸರ್ವಿಸ್ಗೆ ಮಾಡಿ. ಯಾಕೆಂದರೆ ಭಾಳಷ್ಟು ಜನ ಸಾರ್ವಜನಿಕರು ಬರೋದ್ರಿಂದ ಎಲ್ಲೂ ಜಾಗ ಇದೆ. ಹೌದು. ಮತ್ತೆ ಮಾಡಿಸಿದ ಮೇಲೆ ಫುಲ್ ಚೆನ್ನಾಗಿ ಇಟ್ಕೊಳ್ರಿ ಅದನ್ನು. ಅದು ಒಳಗೆ ಹೋಗಿ ಬರ್ಬೇಕಪ್ಪ ಅಂತ ಅನಿಸ್ಬೇಕು. ಗೊತ್ತಲ್ಲ, ಅಲ್ಲಿ ಮುಖ ಮಾಡಿದ್ರೆ ಇನ್ನೊಂದ್ಸಲ ಅಲ್ಲಿ ಹೋಗ್ಬಾರ್ದು ಅಂತ ಅನ್ನಿಸ್ಬಾರ್ದು. ಅಲ್ಲ, ನಾವಿವತ್ತು ಈಗಿನ ಕಾಲಮಾನಕ್ಕೆ ಯಾವುದಕ್ಕೆ ಆದ್ಯತೆ ಕೊಡಬೇಕು? ಒಂದು ಶೌಚಾಲಯದ ವ್ಯವಸ್ಥೆ, ಒಂದು ಶೌಚಾಲಯ ವ್ಯವಸ್ಥೆ ಮತ್ತು ಕುಡಿಯ ಶೌಚಾಲಯದ ವ್ಯವಸ್ಥೆನ ನಾವು ಮಾಡೋದು ನಮ್ಮ ಕರ್ತವ್ಯ. ಹಾಗಾಗಿ ಮಾಡಿಸಿ ಇದೇನಾ ಸಾರ್ವಜನಿಕ ಶೌಚಾಲಯ? ಇನ್ನು ನಗರಸಭೆಯಲ್ಲಿ ಅರ್ಜಿಗಳನ್ನ ಕೊಡೋಕೆ ಬರುವಂತಹ ಸಾರ್ವಜನಿಕರ ಅರ್ಜಿಗಳನ್ನ ಸ್ವೀಕರಿಸೋಕೆ ನಗರಸಭೆಯಲ್ಲಿ ಸಕಾಲ ಕೌಂಟರ್ ನಿಷ್ಕ್ರಿಯವಾಗಿರೋ ಬಗ್ಗೆ ದೂರುಗಳು ಬಂದಿದ್ರಿಂದ ಸ್ಥಳದಲ್ಲೇ ಸಕಾಲ ಕೌಂಟರ್ ತೆರೆಯಲು ಗಂಭೀರವಾಗಿ ನಗರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ಅಲ್ಲೇ ಇದ್ದು ಕೌಂಟರ್ ಚಾಲುಗೊಳಿಸಿ ಪ್ರತಿದಿನವೂ ನಗರಸಭೆಯಲ್ಲಿ ಸ್ವೀಕೃತವಾಗುವ ಅರ್ಜಿಗಳ ಸಂಖ್ಯೆ ಬಗ್ಗೆ ಮಾಹಿತಿ ನೀಡುವಂತೆ ನಗರಸಭೆ ಕಮಿಷನರ್ ಮನ್ಸೂರ್ ಅಲಿಗೆ ಸೂಚನೆ ನೀಡಿದರು. ಈ ವೇಳೆ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಅಧಿಕಾರಿಗಳು ಇದ್ದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.